ಅಜ್ಜಿ, ನಾನು ನಿಮ್ಮ ಹತ್ರ ಏನೋ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೇಳಪ್ಪ, ಅದಕ್ಕೇನು? ಅಜ್ಜಿ, ದಿವ್ಯಾ ತಾಯಿ ಆಗ್ತಿರೋದಕ್ಕೆ ಅವಳಿಗೆ ಆರತಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ? ನೋಡಿಯ ಜಾನಕಿ, ಹೆಂಗಸರಾಗಿ ನಾವು ಯೋಚನೆ ಮಾಡ್ಬೇಕಾದನ್ನ ಬಾಳ ಯೋಚನೆ ಮಾಡಿದ್ದಾನೆ. ಹೆಂಡತಿ ಅಂದ್ರೆ ಅದೆಂತ ಹುಚ್ಚು ಪ್ರೀತಿ ಅಪ್ಪ. ಆದರೆ ಯಾವಾಗ ನೋಡಿದ್ರು ಅಳಿಯಂದ್ರನ್ನ ನೋಯಿಸ್ತಲೇ ಇರ್ತಾಳೆ. ಇವ್ರು ಅದಕ್ಕೆ ಸರಿಯಾಗಿ ಕುಣಿತಾರೆ. ಅದು ಬಿಡಿಯತ್ತೆ, ಆರತಿ ಇಟ್ಕೊಳ್ಳೋಣವಾ ಬೇಡವಾ? ಅದ್ರಲ್ಲಿ ಕೇಳೋದೇನಿದೆ ಅಳಿಯಂದ್ರೆ? ಇಷ್ಟಪಟ್ಟಿದ್ದೀರಾ ಅಂದರೆ ಮಾಡೋದೇನೆ. ಆದರೆ ಆರತಿ ಮಾಡೋದಕ್ಕೆ ಮುತ್ತೈದೆರ್ ಬೇಕಲ್ವಾ? ಅಯ್ಯೋ ಅತ್ತೆ, ಅದಕ್ಕೆ ಯಾಕೆ ಯೋಚನೆ? ನೀವು ಅವಳು ತಾಯಿಗಿಂತ ಇನ್ಯಾರು ಶ್ರೇಷ್ಠ ಹೇಳಿ? ನೋಡಿ, ನೀವೇ ಆರತಿ ಮಾಡಿ. ಒಟ್ಟಿನಲ್ಲಿ ದಿವ್ಯನಿಗೆ ಎಲ್ಲ ಶಾಸ್ತ್ರಗಳು ಆಗಬೇಕು ಅಷ್ಟೆ. ಬೇಡಪ್ಪ ಬಾಲ, ಇದು ತಾಯಿ ಮಗುವಿನ ವಿಚಾರ. ಯಾರಾದರೂ ಮುತ್ತೈದೆ ಕೈಲೇ ಆರತಿ ಮಾಡಿಸೋದು ಒಳ್ಳೇದು. ನೋಡಿ ಅಜ್ಜಿ, ಅತ್ತೆನ ಮನೇಲಿ ನೀವು ಅತ್ತೆ ಇರುವಾಗ ಬೇರೆಯವ್ರು ಏನಿಗೆ ಬೇಕು? ಹೌದು ಜಾನಕಿ, ನಿನ್ನ ಮಗಳಿಗೆ ನೀನು ಆರತಿ ಮಾಡಿದೆ, ಬೇರೆ ಯಾರೇ ಮಾಡಬೇಕು? ಸತ್ಯ ಸತ್ಯನ ಮತ್ತೆ ಅವಳ ಅತ್ತೆನ ಆರತಿ ಕರೆಯೋಣವಾ? ಅವರಿಬ್ರು ಬಂದು ದಿವ್ಯಂಗ್ ಶಾಸ್ತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀನು ಹೇಳೋದೇನೋ ಸರಿ, ಆದರೆ ಇದು ಒಪ್ಪಬೇಕಲ್ಲ. ಅಯ್ಯೋ ಅಜ್ಜಿ, ಅವಳಿಗೆ ಹೇಳೋದೇ ಬೇಡ, ಸರ್ಪ್ರೈಸ್ ಕೊಟ್ಬಿಡೋಣ. ಸರಿ ಅಳಿಯಂದ್ರೆ, ನಾನು ಸತ್ಯಂಗೆ ಫೋನ್ ಮಾಡಿಬಿಟ್ಟು ಅವಳ ಅತ್ತೆನೂ ಕರ್ಕೊಂಡು ಬರೋದಕ್ಕೆ ಹೇಳ್ತೀನಿ. ಹಾಗಿದ್ರೆ ನನ್ನ ಮಿಕ್ಕಿದ ತಯಾರಿ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಸತ್ಯ, ಹೇಗಿದೆಯೇ? ನಾನು ಚೆನ್ನಾಗಿದ್ದೀನಿ ಅಮ್ಮ, ನೀನು ಹೇಗಿದ್ಯಾ? ಹುಷಾರಿಲ್ವೇನೆ? ಯಾಕೆ ವಾಯ್ಸ್ ಒಂಥರ ಇದೆ? ಏನಿಲ್ಲಮ್ಮ, ನಾನು ಆರಾಮಾಗೇ ಇದ್ದೀನಿ. ಬಾಲ ಇವತ್ತು ಸಂಜೆ ಆರತಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದಾನೆ. ನೀನು ಸೀತಮ್ಮ ಬಂದರೆ ಹಾಗೆ ನಿಮ್ಮ ಚಿಕ್ಕತ್ತೇನೂ ಕರ್ಕೊಂಡು ಬಾ. ಹಾಂ ಅಮ್ಮ, ಬರ್ತೀನಿ. ನಾನು ಇದನ್ನು ಹೇಗೆ ಮಿಸ್ ಮಾಡ್ಕೊಳ್ಳಿ ಹೇಳು? ಅಕ್ಕ ನಿಜವಾಗ್ಲೂ ಪುಣ್ಯ ಮಾಡಿದ್ಲು ಅಮ್ಮ. ಭಾವ ಎಷ್ಟು ಬದಲಾಗಿದ್ದಾರೆ ಅಲ್ವಾ? ಎಲ್ಲ ಅವಳ ಕಾಲ್ಗುಣ. ಅವಳು ಮದುವೆ ಆದಮೇಲೆ ಭಾವನ ಜೀವನನೇ ಬದಲಾಗೋಯ್ತು ನೋಡು. ಈಗ ಮಗುನೂ ಆಗ್ತಾ ಇದೆ. ಒಟ್ಟಿನಲ್ಲಿ ಅಕ್ಕನ ಲೈಫಲ್ಲಿ ಎಲ್ಲ ಚೆನ್ನಾಗಾಗ್ತಾ ಇದೆ. ಆದರೆ ಅವಳೇ ಬದಲಾಗಿಲ್ವಲ್ಲ? ಏನಮ್ಮ ಹಾಗಂದ್ರೆ? ಅದು ಬಿಡೆ, ಅವಳ ಕತೆ ಮಾತಾಡಿದ್ರೆ ಅದಕ್ಕೆ ಮೊದಲು ಇಲ್ಲ ತುದಿನೂ ಇಲ್ಲ. ಆದರೆ ಅಳಿಯಂದ್ರು ಮಾತ್ರ ಚಿನ್ನ ಕಣೆ. ಅಪ್ಪ ಆಗ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಅವ್ರು ನಡ್ಕೊಳ್ತಿರೋ ರೀತಿ, ಅವ್ರ ಉತ್ಸಾಹ ನೋಡಿದ್ರೆ ನಮಗೆ ಮಾತೇ ಬರ್ತಿಲ್ಲ ಕಣೆ. ಎಷ್ಟು ಒಳ್ಳೆ ಹುಡುಗ ಅಂದ್ರೆ. ನಮ್ಮ ಮನೆಯಲ್ಲಿ ಖಾಲಿ ಇದ್ದ ಜಾಗನ ಅವ್ರು ತುಂಬ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದರೆ
ಇಂಥ ಅಳಿಯನ್ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ವಿ. ನಿಜ ಅಮ್ಮ, ಒಟ್ಟಿನಲ್ಲಿ ಎಲ್ಲ ಒಳ್ಳೇದಾಗ್ತಿದೆಯಲ್ಲ ಅಷ್ಟು ಸಾಕು. ಅಕ್ಕ ಒಬ್ಬಳು ಬದಲಾದ್ರೆ ಎಲ್ಲ ಸುಖವಾಗಿರುತ್ತೆ. ನನ್ನ ತವ್ರ ಮನೆ ನೆಮ್ಮದಿಯಾಗಿದೆ ಅನ್ನೋ ಸಂತೋಷ ನನಗೂ ಇರುತ್ತಲ್ವಮ್ಮ. ದೇವ್ರ ದಯೆ, ನಿನ್ನ ಬಾಯಿ ಹರಕೆಯಿಂದ ಹಾಗಾದರೆ ಸಾಕು ಕಣೆ. ಸರಿ ಸತ್ಯ, ಮನೇಲಿ ಸಣ್ಣ ಪುಟ್ಟ ತಯಾರಿ ಮಾಡ್ಕೋಬೇಕು ನೋಡು. ಆದಷ್ಟು ಬೇಗ ಬಾ, ಆಯ್ತಾ? ಸರಿ ಅಮ್ಮ. ಬೇಗ ಕಾಫಿ ತೊಗೊಂಬಂದಿಯ ಅವ್ರ ಮೇಡ? ಅತ್ತೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನನಗೆ ನಿನ್ನ ಹತ್ರ ಮಾತಾಡೋದೇನಿಲ್ಲ. ನಾನಿದನ್ನು ನಿಮಗೆ ಹೇಳಲೇಬೇಕು ಅತ್ತೆ. ಅಮ್ಮ ಮತ್ತೆ ಗಿರ್ಜಮ್ಮ ಫೋನ್ ಮಾಡಿದ್ರು. ದಿವ್ಯಕ್ಕ ಪ್ರೆಗ್ನೆಂಟ್ ಆಗಿದ್ದಾಳಂತೆ. ಅದಕ್ಕೇನಿವಾಗ? ಅದು ನಾಳೆ ಮನೇಲಿ ಆರತಿ ಇಟ್ಕೊಂಡಿದಾರಂತೆ. ಅದಕ್ಕೆ ನನ್ನ ಜೊತೆ ನೀವು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನೇ ಯಾಕೆ? ಇದಾಳಲ್ಲ ಪದ್ಮ, ಅವಳನ್ನ ಕರ್ಕೊಂಡು ಹೋಗು. ಹೇಗೋ ಅವಳು ನಿನಗೆ ಚಿಕ್ಕತ್ತೆ ಅಲ್ವಾ? ಅಕ್ಕ, ಕಾಫಿ. ಏನು ಅತ್ತೆ ಸೊಸೆ ಇಬ್ರು ಚಿಕ್ಕತ್ತೆ ಅಂತ ಮಾತಾಡ್ತಾ ಇದ್ರಿ? ಏನ್ ಸಮಾಚಾರ? ಅಲ್ಲ, ಯಾಕೆ ಹೀಗೆ ಸುಮ್ಮನಾಗ್ಬಿಟ್ರಿ? ಏನಾಯ್ತು? ನನ್ನ ವಿಷಯ ಏನು ಮಾತಾಡ್ತಿದ್ರಿ? ಕೇಳಿ ಇವಳಿನ್ನ. ಅದೇ ಚಿಕ್ಕತ್ತೆ, ನಾಳೆ ದಿವ್ಯಕ್ಕಂಗೆ ಆರತಿ ಇಟ್ಕೊಂಡಿದ್ದಾರೆ. ಅದನ್ನೇ ಅತ್ತೆಗೆ ಹೇಳ್ತಾ ಇದ್ದೆ ಅಷ್ಟೆ. ಅತ್ತೆ ನೋಡಿದ್ರೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಓ, ಅದಕ್ಕೆ ಅಕ್ಕ ನನ್ನ ಕರ್ಕೊಂಡು ಹೋಗು ಅಂದ್ಲಾ? ಹಾಂ, ಸರಿ ಆಯ್ತು, ನಾವೇ ಹೋಗಿ ಬರೋಣ ಬಿಡು. ಅಕ್ಕನೇ ನನ್ನ ಕರ್ಕೊಂಡು ಹೋಗು ಅಂದಮೇಲೆ ಮುಗೀತು, ನಾವು ಹೋಗಿ ಬರೋಣ. ಊರ್ಮಿಳ, ಅದೆಷ್ಟು ಬೇಗ ಒಪ್ಕೋತೀಯ ನೀನು? ಅದೆಷ್ಟು ಬೇಗ ಹೊಂದ್ಕೋತೀಯ? ಆದ್ರೆ ನಿನ್ನ ಈ ಮುಗ್ಧ ಪ್ರೀತಿಗೆ ಇವ್ರು ಯಾರು ಯೋಗ್ಯರಲ್ಲ ಕಣೆ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಕ್ಕ, ಆದರೆ ಸತ್ಯ ಮಾತ್ರ ನನ್ನ ಪ್ರೀತಿಗೆ, ವಿಶ್ವಾಸಕ್ಕೆ, ಗೌರವಕ್ಕೆ ಯೋಗ್ಯಳೆ. ನನಗಷ್ಟು ಸಾಕು. ಸತ್ಯ, ನಾಳೆ ನಾವಿಬ್ಬರು ನಿಮ್ಮ ತವ್ರ ಮನೆಗೆ ಹೋಗಿ ಬರೋಣ, ಆಯ್ತಾ?
ಇಂಥವಳಿಗೆ ಮೋಸ ಮಾಡೋದಕ್ಕೆ ನಿನ್ನ ಮನಸ್ಸಾದ್ರೂ ಹೇಗೆ ಬಂತು? ಅಮ್ಮ ನಾನು ಮದುವೆ ಆಗಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅಮ್ಮ ಮದುವೆ ಆಗಬೇಕು ಅಂದರೆ ನನಗೆ ಸೂಟ್ ಆಗೋ ಹುಡುಗಿ ಸಿಗಬೇಕು ತಾನೇ. ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೊ. ನೀನು ತೋರಿಸ್ತಾ ಇರೋ ಹುಡುಗಿರಲ್ಲಿ ನನಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಅಮ್ಮ ಅವ್ರ ಅಪ್ಪನ ದುಡ್ಡಷ್ಟೇ ಮ್ಯಾಟ್ರ್ ಆಗಲ್ಲ, ಹುಡುಗಿನೂ ಮ್ಯಾಟ್ರ್ ಆಗ್ತಾಳಲ್ವಾ. ಅಮ್ಮ ನನಗೆ ಹುಡುಗಿ ಅಷ್ಟೇ ಇಂಪಾರ್ಟೆಂಟ್, ಅವಳಪ್ಪ ಅಲ್ಲ. ಹುಡುಗಿ ಎಷ್ಟು ಸ್ಮಾರ್ಟ್ ಇದ್ದಾಳೆ, ಇಂಟೆಲಿಜೆಂಟ್ ಇದ್ದಾಳೆ ಅನ್ನೋದೇ ಮುಖ್ಯ. ಎಸ್ ಮಾ, ನಾನೇ ನೋಡ್ತೀನಿ. ಹೌದು, ನಾನೇ ನೋಡ್ಕೊಂಡಿದ್ದೀನಿ, ಹಂಗೆ ಅನ್ಕೋ. ಓಕೆ, ಬಾಯ್. ಸುಪ್ರೀತ್, ಏನಾಯಿತು? ಏನಾದರೂ ಸಮಸ್ಯೆನಾ? ಏನಿಲ್ಲ ಬೇಡ, ಅದೆಲ್ಲ ಮಾಮೂಲಿ. ಅಂದಾಗೆ ದಿವ್ಯಾ, ನಿನಗೆ ಮದುವೆ ಆಗಿದೆಯಾ? ನನಗ ಇಲ್ವಲ್ಲ, ಯಾಕೆ? ಏನಿಲ್ಲ ದಿವ್ಯಾ, ಮನೆಯಲ್ಲಿ ಅಮ್ಮ ಮದುವೆ ಆಗೋ ಅಂತ ಒಂದೇ ಸಮ ಟಾರ್ಚರ್. ಮದುವೆ ಆಗಬೇಕು ಅಂತ ಯಾರ್ಯಾರನ್ನೂ ಕಟ್ಕೊಳಕ್ಕಾಗತ್ತಾ? ಸರಿಯಾದ ಹುಡುಗಿ ಸಿಗಬೇಕು. ಅದೇನೋ ನಿಜ. ನಿನಗೆ ಯಾವ ಥರ ಹುಡುಗಿ ಬೇಕು? ನಿನ್ನ ಥರ. ಬುಟ್ಟಿಗೆ ಬಿದ್ದ. ಏನು ಹೇಳ್ತಿದ್ಯಾ? ನನಗೆ ಅರ್ಥನೇ ಆಗ್ತಿಲ್ಲ. ಅಂದರೆ ನಿನ್ನ ಥರ ಬ್ಯೂಟಿ ವಿತ್ ಬ್ರೇನ್, ಗ್ಲ್ಯಾಮರ್ ಆ್ಯಂಡ್ ಆ್ಯಟಿಟ್ಯೂಡ್, ಆ ಥರ ಹುಡುಗಿ ಬೇಕು. ಅದಲ್ಲದೆ ದಿವ್ಯಾ, ನಮ್ಮಿಬ್ಬರು ಟೇಸ್ಟ್ ಸಹ ಮ್ಯಾಚ್ ಆಗತ್ತಲ್ವಾ? ವಾವ್, ಇವನು ನನ್ನನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹೇಳ್ತಾ ಇದ್ದಾನೆ. ದಿವ್ಯಾ, ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ. ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡ. ದಿವ್ಯಾ, ರಿಯಲಿ ನಿನ್ನ ಥರ ಹುಡುಗಿ ಏನಾದರೂ ಸಿಕ್ಬಿಟ್ರೆ ನಾನು ಈ ಕ್ಷಣನೇ ತಾಳಿ ಕಟ್ಬಿಡ್ತೀನಿ. ಯು ಡೋಂಟ್ ವರಿ, ನಿನಗೆ ಬೇಕಾಗಿರೋ ಥರ ಹುಡುಗಿನೇ ಸಿಗ್ತಾಳೆ. ನನಗೊಂದು ಡೌಟ್ ಇತ್ತು, ಅದನ್ನು ಕ್ಲಿಯರ್ ಮಾಡ್ಬೋದಾ? ಎಸ್ ಪ್ಲೀಸ್. ಇಷ್ಟು ದಿನ ಇವನ್ ಬಾಯಲ್ಲಿ ಇಂಥ ಮಾತು ಬರಲಿ ಅಂತಲೇ ಕಾಯ್ತಾ ಇದ್ದೆ. ಕೊನೆಗೂ ಬಂತು. ಆದರೆ ಮತ್ತೆ ವಿಷಯ ಇವನಿಗೆ ಗೊತ್ತಾಗಬಾರ್ದು. ಗೊತ್ತಾದರೆ ಖಂಡಿತ ಇವನು ನನ್ನನ್ನು ಬಿಟ್ಟು ಹೋಗ್ತಾನೆ. ಇಲ್ಲ, ಆ ರೀತಿ ಆಗಬಾರ್ದು. ನಾನು ಪ್ರೆಗ್ನೆಂಟ್ ಅಂತಲೂ ಗೊತ್ತಾಗಬಾರ್ದು. ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಲೇಬೇಕು. ನಿನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತಾ? ಬೈ ದ ವೇ ದಿವ್ಯಾ, ಮಧ್ಯಾಹ್ನ ಏನು ಮಾಡ್ತಾ ಇದೀಯಾ? ಯಾಕೆ? ಯಾಕೂ ಇಲ್ಲ, ನಮ್ಮ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತ. ಎಸ್ ದಿವ್ಯಾ, ಒಪ್ಕೋ. ಒಳ್ಳೆ ಆಪರ್ಚುನಿಟಿ. ಅವನ ಮನೆ ಹೇಗಿದೆ ಅಂತಲೂ ಗೊತ್ತಾಗುತ್ತೆ. ದಿವ್ಯಾ,
ಏನು ಯೋಚನೆ ಮಾಡ್ತಾ ಇದೆಯಾ? ಸಿ, ಫೋರ್ಸಿಬಲಿ ಏನಿಲ್ಲ. ಹೋಗೋಣ. ಥ್ಯಾಂಕ್ ಯು. ನೀಡೋ ಶಿವ ನೀಡದಿರೋ ಶಿವ, ನೀಡೋ ಶಿವ ನೀಡದಿರೋ ಶಿವ, ಬಾಗುವುದೋ ನನ್ನ ಕಾಯ, ಬಾಗುವುದೋ ನನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡೋ ಶಿವ ನೀಡದಿರೋ ಶಿವ, ಬಾಗುವುದೋ ನನ್ನ ಕಾಯ. ಪಾಪ ಮಗು ಅಪರೂಪಕ್ಕೆ ದೇವ್ರ ಮನೆಗೆ ಬಂದಿದೆ. ಅದೆಷ್ಟು ಮನಸ್ಸು ಹಾಳು ಮಾಡ್ಕೊಂಡಿದೆಯೋ ಏನೋ. ಯಾವ ಮಕ್ಕಳಿಗಾದರೂ ತನ್ನ ಅಪ್ಪನ ಬಗ್ಗೆ ಇಂಥ ವಿಚಾರ ತಿಳಿದ್ರೆ ಹೇಗೆ ತಾನೇ ಸಹಿಸ್ಕೊಳಕ್ಕಾಗತ್ತೆ? ರಿತು, ರಿತು ಏನಾಯ್ತು? ಏನು ಮಾಡ್ಕೊಂಡಿರಿತು? ಎಲ್ಲಿತ್ತು ನಿನ್ನ ಗಮನ? ನೋಡ್ಕೊಂಡು ಹಚ್ಬೇಕಲ್ವ ದೀಪನ? ಎಲ್ಲ ಸರಿ ಹೋಗುತ್ತೆ ಕಂದ. ಇಷ್ಟೊಂದು ಮನಸ್ಸಿಗೆ ಹಚ್ಕೊಂಡ್ರೆ ಹೇಗೆ ಹೇಳು? ಇಲ್ಲ ದೊಡ್ಡಮ್ಮ, ಏನೂ ಸರಿ ಹೋಗಲ್ಲ. ನಮ್ಮವರೇ ನಮ್ಮ ಬೆನ್ನಿ ಚೂರಿ ಹಾಕಿದ್ಮೇಲೆ ಏನು ಸರಿ ಹೋಗುತ್ತೆ ಹೇಳಿ? ಯಾಕೆ ರಿತು ಹಾಗೆಲ್ಲ ಮಾತಾಡ್ತೀಯ? ನಾನು ಮಾಡ್ತಿರೋದು ಒಳ್ಳೇದಕ್ಕೆ ಅಂತ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾರು ಒಳ್ಳೇದಕ್ಕೆ? ಆ ನಚ್ಚಿ ಮತ್ತೆ ಪದ್ಮ ಅವ್ರು ಒಳ್ಳೇದಕ್ಕ? ಅಲ್ಲ, ನಮ್ಮ ಎಲ್ಲರೂ ಒಳ್ಳೇದಕ್ಕೆ. ಈಗ ನೋಡು ಹೇಗೆ ಕೈ ಸುಟ್ಕೊಂಡಿದ್ಯಾ ಅಂತ. ಈ ಮನೆ ಅವ್ರ ಜೀವನನೇ ಸುಡಕ್ಕೆ ಹೊಟ್ಟಿರೋ ನೀವು ಈ ಪ್ರಶ್ನೆನ ಕೇಳಬಾರ್ದು. ನಮ್ಗಳಿಗೇನಾದರೂ ಆದರೆ ನಿಮಗೇನು? ನಿಮಗೆ ಆ ಪದ್ಮ ಅವ್ರು ಚೆನ್ನಾಗಿದ್ರೆ ಸಾಕಲ್ವಾ? ರಿತು, ಸಾಕು ನಡಿ ಅಮ್ಮ, ಸಾಕು ನಡಿ. ಮಾತಾಡಿದಷ್ಟು ಮನಸ್ಸು ಕೆಡುತ್ತೆ. ನಡಿ, ಒಳಗೆ ನಡಿ. ಯಾಕತ್ತೆ? ಯಾಕೆ ನನ್ನನ್ನು ಯಾರು ಅರ್ಥನೇ ಮಾಡ್ಕೋತಿಲ್ಲ? ತನ್ನಪ್ಪ ತನ್ನ ತಾಯಿಗೆ ದ್ರೋಹ ಮಾಡಿದ್ದನ್ನು ನೋಡಿಕೊಂಡು ಅವಳು ಎಷ್ಟು ದುಃಖ ಪಡ್ತಿದ್ದಾಳೆ. ಅದು ನಿನಗೆ ಕಾಣಿಸ್ತಿಲ್ವಾ? ಅದು ಅರ್ಥ ಆಗ್ತಿಲ್ವಾ? ಅದೇನೋ ಹೇಳ್ತಾರಲ್ಲ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ. ಹಾಗಾಯಿತು ನಿನ್ನ ಕತೆ. ನೀನು ತಿದ್ಕೊಂಡು ತಿಳ್ಕೊಂಡು ಮಾತಾಡಿದ್ರೆ ನಡೆದ್ರೆ ನಿನಗೆ ಒಳ್ಳೆಯದು. ನೀವು ನನ್ನನ್ನು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ ಅತ್ತೆ. ಆದರೆ ಒಂದು ಹೆಣ್ಣಿಗೆ ಅನ್ಯಾಯ ಆಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಜಾನಕಿ, ಬೇಗ ಬೇಗ ಬಾ ಅಮ್ಮ. ಬಂದೈತೆ. ಬಾಲ, ಹಣ್ಣು ಹಂಪ್ಲು ತಂದ್ಬಿಡಪ್ಪ, ಎಲ್ಲ ತಟ್ಟೆಗೆ ಜೋಡಿಸಿಡ್ಬೇಕು. ತಂದೆ ಮಾಡ್ತೀರಾ? ಅತ್ತೆ ಮುಟ್ಕೊಳ್ಳೋದಕ್ಕೆ ಮಲ್ಗೆ ಕಟ್ಟಿಟ್ಟಿದ್ದೀನಿ. ಜಾನಕಿ, ತಟ್ಟೆಗಳೆಲ್ಲ ಸರಿಗಿದೆಯಾ ನೋಡು. 5 ತಟ್ಟೆ ಇರಬೇಕು.
ಬಾಲ ಸೀರೆ ತಂದಿದ್ವಲ್ಲ ದಿವಿಗೆ. ಅಜ್ಜಿ ಸೀರೆ ಜೊತೆ ಬಳೆ ಹೂವು ಎಲ್ಲ ತಂದಿದ್ದೀನಿ. ಅತ್ತೆ ನಾವೇನಾದ್ರೂ ಮರಿಬೋದು, ಆದರೆ ಬಾಲಂಗ್ ಎಲ್ಲ ನೆನಪಿರುತ್ತೆ. ಅಲ್ಲ, ನನ್ನ ಹೆಂಡತಿ ಆರ್ತಿಗೆ ನಾನಲ್ದೆ ಇನ್ಯಾರು ಓಡಾಡ್ಬೇಕು ಹೇಳಿ? ತುಂಬ ದೊಡ್ಡ ಲೆವೆಲ್ ಅಲ್ಲದೆ ಹೋದರೂ ನಮ್ಮ ಮಟ್ಟಕ್ಕಾದರೂ ಮಾಡ್ಕೋಬೇಕಲ್ವಾ? ಯಾವುದು ಕಡಿಮೆ ಆಗಬಾರ್ದು. ಸರಿಯಾಗಿ ಹೇಳಿದೆ ಬಾಲ. ಅತ್ತೆ ಎಲ್ಲ ರೆಡಿ ಆಗಿದೆ. ಎಲ್ಲ ರೆಡಿ ಏನೋ ಇದೆ, ಆದರೆ ನನ್ನ ಹೆಂಡತಿ ಬರೋದೊಂದೇ ಬಾಕಿ.